ಹೇ ಗಾಯ್ಸ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಸಾಗರ್ ಸ್ಟೋರೀಸ್ ಮಾಮ್. ಇವಾಗ ಬರ್ತಾ ಇದೆ ಅಪ್ಡೇಟು. ಏನಕ್ಕೆ RCB ಅದೇ ಹೇಳದಲ್ಲಪ್ಪ, ವೆಂಕಟೇಶ್ ಪ್ರಸಾದ್ ಹಿಂಜರಿತಾ ಇದೆ ಅಂತ. ಈ ಹಿಂಜರಿಯೋದಕ್ಕೆ ಕಾರಣ ಏನಿರಬಹುದು ಅಂತ ಇವಾಗ ಈಚೆ ಕಡೆ ಬಂದಿದೆ. ನನ್ನೇನೆ ನಾನು ಡಿಸ್ಕಸ್ ಮಾಡಿರುವಾಗನೇ ಲಾಸ್ಟ್ ವರ್ಷ ಏನು ಇವರು ಮಾಡಿದ್ರು, ಕರ್ನಾಟಕ ಗೌರ್ಮೆಂಟ್ ಅವರು, ಕಾಂಗ್ರೆಸ್ ಅವ್ರು ಏನು ಮಾಡಿದ್ರು, ಇವರಿಗೆ ಕರೆಸ್ಬಿಟ್ಟು ಕೇರಳ ಹೊಡೆದು ಕಳಿಸಿದ್ರಲ್ಲ, ದೊಡ್ಡದಾಗಿ ಎಲ್ಲ ಮಕ್ಕಳು ಮೊಮ್ಮಕ್ಕಳು ಅವರು ಇವರು ಎಲ್ಲ ಸೇರ್ಕೊಂಡು ಏನು ಫೋಟೋ ತಗೊಂಡಿದ್ದು CM DCM ಅವರು ಇವರು ಮಕ್ಕಳು ಮರಿ ಮಕ್ಕಳನ್ನೆಲ್ಲ ಕರ್ಸ್ಕೊಂಡು ತಗೊಂಡಿದ್ದು RCB ಪ್ಲೇಯರ್ಸ್ ಹತ್ರ ಏನೋ ಅವರೇ ಟ್ರೋಫಿ ಗೆದ್ದಿರೋ ಹತ್ರ ಆ ಥರ ಫೀಲ್ ಮಾಡಿಬಿಟ್ಟು ಆಮೇಲೆ RCBನ ಕಾಲಲ್ಲಿ ಹಾಕೊಂಡು ತುಳಿದು ಕಚ್ಕ ಪಚ್ಕ ಅಂತ ತುಳಿದು ಹಿಂಡಿ ಹಿಪ್ಪೆಕಾಯಿ ಮಾಡಾಕ್ಬಿಟ್ರು ನಮ್ಮ RCBನ ಎಲ್ಲ ಕಡೆಯಿಂದ. ಹೌದು, ಖಂಡಿತ ನೋವಂತೂ ಅನುಭವಿಸಿದ್ದಾರೆ RCB ಮ್ಯಾನೇಜ್ಮೆಂಟು ಇದರಿಂದ. ಯಾಕಂದರೆ ಎಲ್ಲ ಕಂಪ್ಲೀಟ್ ಬ್ಲೇಮ್ನ ಶಿಫ್ಟ್ ಮಾಡಿದ್ದು RCB ಕಡೆನೇ. ಯಾಕೆಂದರೆ ವಿಧಾನಸೌಧ ಹತ್ರ ಆದಂಥ ಇವೆಂಟ್ ಬಗ್ಗೆನೂ ಕೂಡ, ಅಂದರೆ ವಿಧಾನಸೌಧ ಹತ್ರ ಏನಾಗಿರಲಿಲ್ಲ, ಚಿನ್ನಸ್ವಾಮಿ ಸ್ಟೇಡಿಯಂ ಹತ್ರ ಅಲ್ವಾಗಿದ್ದು ಸ್ಟ್ಯಾಂಪೇಂಡು. ಸೊ ಅದಕ್ಕೋಸ್ಕರ ನಮ್ಮದೇನೂ ಇಲ್ಲ, ನಾವು ಚಿನ್ನಸ್ವಾಮಿ ಸ್ಟೇಡಿಯಂ ಹತ್ರ ನಾವು ವಿಧಾನಸೌಧ ಹತ್ರ ಅಷ್ಟೇ, ಅವ್ರು ಚಿನ್ನಸ್ವಾಮಿ ಸ್ಟೇಡಿಯಂ ಹತ್ರ ಮಾಡಿದ್ದು. ವಿಧಾನಸೌಧ ಹತ್ರ ಮಾಡ್ತೀವಿ ಅಂತ ಅಂದಿದ್ದಕ್ಕೆ ಅಷ್ಟು ಜನ ಸೇರಿದ್ದು. ವಿಧಾನಸೌಧ ಚಿನ್ನಸ್ವಾಮಿ ಸ್ಟೇಡಿಯಂ ಎರಡೂ ಸೇರ್ಕೊಂಡೇ ಅಷ್ಟು ಜನ ಸೇರಿದ್ದು. ಬರೀ ಚಿನ್ನಸ್ವಾಮಿ ಸ್ಟೇಡಿಯಂ ಅಂದರೆ ಅವ್ರದ್ದು ತಪ್ಪಿದೆ, RCB ಇಲ್ಲ ಅಂತಲ್ಲ. ಟಿಕೆಟ್ಸ್ನೆಲ್ಲ ಕೊಟ್ಟಿತ್ತು ಅಂತಂದರೆ, ಪಾಸಸ್ನೆಲ್ಲ ಕರೆಕ್ಟಾಗಿ ಕೊಟ್ಟಿತ್ತು ಅಂತಂದರೆ ಈ ಪಾರ್ಟಿ ಜನಗಳಂತೂ ಬರ್ತಾ ಇರಲಿಲ್ಲ. ಎಲ್ಲರೂ ಬನ್ನಿ ಅಂತೆಲ್ಲ ಅವ್ರು ಕಾಲ್ ಕೊಟ್ಟಿದ್ದರಿಂದನೇ ಬಂದಿದ್ದು. RCBನೂ ಕಾಲ್ ಕೊಟ್ಟಿದೆ, ಜೊತೆಗೆ ಕರ್ನಾಟಕ ಗೌರ್ಮೆಂಟ್ ಕೂಡ ಕಾಲ್ ಕೊಟ್ಟಿತ್ತು, ಬನ್ನಿ ಅಂತ. ಇವಾಗ ನೋಡ್ತಾವೆ ಅಂದರೆ ಅವಾಗ ಎಲ್ಲ ಬ್ಲೇಮು RCB ಮೇಲೆ ಹಾಕ್ಬಿಟ್ರು. ಸೊ ಅದು ಒಂದು ರೀಸನ್ನು. ಯಾಕಂದರೆ ಅವ್ರು ಸಿಕ್ಕಾಪಟ್ಟೆ ಓಡಾಡಿದ್ರು ಕೋರ್ಟ್ಗೂ, ಅದಕ್ಕೂ ಇದಕ್ಕೂ. ಇವರು ಏನು ಕರ್ನಾಟಕ ಗೌರ್ಮೆಂಟ್ಗೂ ಏನು ಸುಮ್ಮನೆ ಬಿಟ್ಟಿಲ್ಲ, ಅವ್ರಿಗೂ ಕೂಡ ಆಗಿದೆ. ಬಟ್ ಅವರೆಲ್ಲ ಬ್ಲೇಮ್ನ ಇವ್ರ ಕಡೆ ಹಾಕ್ಬಿಟ್ರು ಅಷ್ಟೇ. RCBನೇ ಅಂತ ಕೊಟ್ರಲ್ಲಪ್ಪ ದುಡ್ಡನ್ನ. RCB ಅವ್ರು ಬೇಚಾನ್ ಕೊಟ್ಟರು. ಆ್ಯಂಡ್ ಇನ್ನೂ ಒಂದೇನು ಅಂತ ಅಂದರೆ, ಇವಾಗ ಹೊಸ್ದಾಗಿ ಬರ್ತಾ ಇರೋಂಥ ಅಪ್ಡೇಟ್ ಏನು ಅಂತಂದರೆ, RCB ಕಂಪ್ಲೀಟ್ ರೆಸ್ಪಾನ್ಸಿಬಿಲಿಟಿನ ತಗೊಬೇಕಂತೆ. ನಾಟ್ ವಿತಿನ್ ದ ಸ್ಟೇಡಿಯಮಲ್ಲಿ ಏನೇ ಆದ್ರೂ ಕೂಡ ಅವರ ರೆಸ್ಪಾನ್ಸಿಬಲ್ಲು. ಅಂದರೆ ರೆಸ್ಪಾನ್ಸಿಬಲ್ ಅಂದರೆ ಅಚಾನಕ್ಕಾಗಿ ಯಾರಿಗಾನ ಏನಾರು ಆಗ್ಬಿಡುತ್ತಪ್ಪ, ಕಾಲು ತುಳಿತಾ ಅಲ್ಲ, ಯಾರಿಗಾರು ಏನಾರು ಆಗ್ಬಿಡುತ್ತಪ್ಪ. ಸೊ ಅದಕ್ಕೆಲ್ಲ ಇವ್ರು ರೆಸ್ಪಾನ್ಸಿಬಲ್ ಆಗೋಕ್ಕಾಗೋದಿಲ್ಲ. ಏನೋ ಹಾರ್ಟ್ ಅಟ್ಯಾಕ್ ಆಗೋಗ್ಬಿಡುತ್ತಪ್ಪ, ಅದಕ್ಕೆಲ್ಲ ಇವ್ರು ರೆಸ್ಪಾನ್ಸಿಬಲ್ ಆಗೋಕ್ಕಾಗೋದಿಲ್ಲ. ಅಂದರೆ ಈ ಥರ ಏನಾದ್ರು ಸ್ಟ್ಯಾಂಪೇಡ್ ಏನಾರು ಆಯಿತು ಅಂದರೆ, ಮತ್ತೇನಾದ್ರು ಈ ಥರ ಎಲ್ಲ ಆಯಿತು ಅಂತಂದರೆ ಅದಕ್ಕೆ RCBನ ರೆಸ್ಪಾನ್ಸಿಬಲ್ಲು ಸ್ಟೇಡಿಯಂ ಒಳಗಡೆ ಅನ್ನೋ ಥರ. ಓಕೆ, ಒಳಗಡೆ ಆಗಿದ್ರೆ ರೆಸ್ಪಾನ್ಸಿಬಲ್ ಎಲ್ಲ ತೊಗೊಬೇಕು. ಹಂಗೆ ನೋಡೋಕೆ ಹೋಯ್ತು ಅಂದರೆ ಏನು ಕರ್ನಾಟಕ ಪೊಲೀಸ್ ಏನು ಮಾಡ್ತಾ ಇರ್ತಾರಲ್ಲಿ, ಪ್ರೊಡಕ್ಷನ್ ಕೊಡ್ತೀವಿ ಅಂತ ಇವಾಗ ಹೋಮ್ ಡಿಪಾರ್ಟ್ಮೆಂಟ್ ಪರ್ಮಿಷನ್ ಏನಕ್ಕೆ ತೊಗೊಂಡಿರೋದು ನಾವು? ನಾವೇ ಮಾಡ್ಕೊಬೋದಾಗಿತ್ತಲ್ಲ. ಅಂದರೆ RCBನ ಮಾಡ್ಕೊಬೋದಾಗಿತ್ತಲ್ಲ. ನಾವೇ ಇಲ್ಲಿ ಯಾವ್ದಾದ್ರು ಪ್ರೈವೇಟ್ ಏಜೆನ್ಸಿನ ಕರೆಸ್ತೀವಿ, ನಾವೇ ಪ್ರೊಡಕ್ಷನ್ ಕೊಡಿಸ್ತೀವಿ ಅದು ಇದು ಅಂತ. RCB ಏನೇ ಕಾಯ್ದಿದ್ದು, ಏನಕ್ಕೆ ಪರ್ಮಿಷನ್ಗೆ ಇಲ್ಲಿ ಗ್ರೀನ್ ಸಿಗ್ನಲ್ ಕೊಡೋದಕ್ಕೆ ನಾವೆಲ್ಲ ಕಾಯ್ದಿದ್ದು ಹೋಮ್ ಡಿಪಾರ್ಟ್ಮೆಂಟಿಂದ ಪ್ರೊಟೆಕ್ಷನ್ ಕೊಡ್ತಾರೆ ಅಂತ. ಇವ್ರು ಹೇಳ್ತಿರೋದೇನು ಅಂತಂದರೆ, ಕರ್ನಾಟಕ ಗೌರ್ಮೆಂಟು ಸ್ಟೇಡಿಯಂ ಒಳಗಡೆ ಮಾತ್ರ ಅಲ್ಲ, ಈಚೆ ಕಡೆ ರೋಡ್ಸ್ ಎಲ್ಲ ಏನಿದೆ, ಇವಾಗ ಕ್ವೀನ್ಸ್ ರೋಡು, ಕಬ್ಬನ್ ರೋಡು, ಸ್ಟೇಡಿಯಂ ಸುತ್ತ ಇರುವಂಥ ರೋಡ್ ಏನಿದೆ, ಸೊ ಆ ರೋಡ್ಸಲ್ಲಿ ಏನೇ ಆದ್ರೂ ಕೂಡ ಇವರ ರೆಸ್ಪಾನ್ಸಿಬಿಲಿಟಿನ ತಗೊಬೇಕಂತೆ. ಅಂದರೆ ರೆಸ್ಪಾನ್ಸಿಬಿಲಿಟಿ ಅಂದರೆ ಇನ್ನೇನು, ಇವಾಗ ಈ ಥರ ಸ್ಟ್ಯಾಂಪೇಡ್ ಏನಾದ್ರು ಆಗುತ್ತೆ ಅಂತ ಅನ್ಕೊಳ್ಳಿ. ಇನ್ ಕೇಸ್ ಆಗೋದಿಲ್ಲ, ಯಾವುದೇ ಮ್ಯಾಚಲ್ಲಿ ಇದುವರೆಗೂ ಕೂಡ ಸ್ಟ್ಯಾಂಪೇಡ್ ಆಗಿಲ್ಲ. ಅಷ್ಟು ಲಕ್ಷಗಟ್ಟಲೆ ಜನ ಸೇರಿದ್ರಿಂದನೇ ಅವತ್ತು ಆಗಿದ್ದು ಸೀನು. ಅದು ಫ್ರೀಯಾಗಿ ಬಿಟ್ಟಿದ್ರಿಂದನೇ ನೂಕುನುಗ್ಗಲಾಗಿದ್ದು, ಜನ ಸೇರ್ಕೊಂಡು ದೊಂಬೆ ಆಗೋದು. ಅದು RCB ಬೇರೆ 18 ವರ್ಷ ಆದಮೇಲೆ ಗೆದ್ದಿದ್ದಲ್ಲ, ಅದಕ್ಕೆ ಈ ಥರ ಆಗಿದೆ. RCB ಈ ವರ್ಷ ಗೆಲ್ಲಿ ಆ ಪಾರ್ಟಿ ಕ್ರೌಡ್ ಅಂತೂ ಖಂಡಿತ 100% ಸೇರೋದೇ ಇಲ್ಲ. ಅದ್ರಲ್ಲಿ ಅರ್ಧ ಕ್ರೌಡು ಕೂಡ ಸೇರೋದಿಲ್ಲ. ಯಾಕಂದರೆ 18 ವರ್ಷ ಆದಮೇಲೆ ಗೆದ್ದಿದ್ಕೂ ಇವಾಗ ಮತ್ತೆ ಗೆಲ್ಲೋದಕ್ಕೂ ಸಿಕ್ಕಾಪಟ್ಟೆ ಲಾಟ್ ಆಫ್ ಡಿಫ್ರೆನ್ಸ್ ಅಂತೂ ಖಂಡಿತ ಇದ್ದೇ ಇದೆ. ಯಾರು ಹೋಗ್ತಾರೆ ಗುರು, ಈ ಥರ ಎಲ್ಲ ಆಗಿದೆ ಅಂತ ಗೊತ್ತಾದ್ಮೇಲೆ ಯಾರು ಹೋಗೋದು ಇಲ್ಲ, ಮಾಡಿದ್ರು ಕೂಡ. ಇನ್ಫ್ಯಾಕ್ಟ್ ಆ ಥರ ಇವೆಂಟೇ ಮಾಡೋಕ್ಕೆ ಹೋಗಲ್ಲ. ಇಲ್ಲಿ ಪ್ರಾಬ್ಲಮ್ ಇರೋದೇನು ಅಂತಂದರೆ ಅನ್ಬಾಕ್ಸ್ ಇವೆಂಟ್ ಏನು ಗುರು ಪ್ರಾಬ್ಲಮ್ ಮಾಡಿತ್ತು ನಿಮಗೆ ಅಂತ ಕೇಳಿದ್ರೆ, ಸೊ ಅದು ಕೂಡ ಒಂಥರ ಪ್ರಾಬ್ಲಮ್ ಅಂತ ಅಂದ್ಕೊಳ್ಳಿ. ಯಾಕಂದರೆ ಅದು ಇವೆಂಟ್ ಲೆಕ್ಕಕ್ಕೆ ಬರುತ್ತೆ, ಮ್ಯಾಚ್ ಲೆಕ್ಕಕ್ಕೆ ಬರೋಲ್ಲ. ಜೊತೆಗೆ ಈ ವಿನ್ನಿಂಗ್ ಸೆಲೆಬ್ರೇಷನ್ ಇವೆಂಟ್ ಏನಿದೆ, ಸೊ ಈ ಎರಡು ಇವೆಂಟು ನನ್ನ ಪ್ರಕಾರ RCB ಕಟ್ ಆಫ್ ಮಾಡುತ್ತೆ. ಅನ್ಬಾಕ್ಸ್ ಇವೆಂಟ್ ಆಗಿರಲಿ, ಜೊತೆಗೆ ಸೆಲೆಬ್ರೇಷನ್ ಇವೆಂಟ್ ಆಗಿರಲಿ, ಇನ್ಮೇಲೆ ಮಾಡೋದಕ್ಕೆ ಹೋಗೋದಿಲ್ಲ. ದಡ್ರಾಗ್ಬಿಡ್ತಾರೆ ಅಷ್ಟೇ, ಅದನ್ನೇನೋ ಮತ್ತೆ ಮಾಡ್ತು ಅಂತ ಅಂದಾಗ. ಸೊ ಇವಾಗ ಬರ್ತಿರೋದೇನು ಅಂತಂದರೆ, ಅವರ ರೆಸ್ಪಾನ್ಸಿಬಿಲಿಟಿನ ತೊಗೊಬೇಕು ಅಂತ ಕರ್ನಾಟಕ ಗೌರ್ಮೆಂಟ್ ಹೇಳಿದೆ. ಆ್ಯಂಡ್ ಫೈರ್ ಸ್ಕ್ವಾಡ್ನ ಬೇರೆ ಸೆಟಪ್ ಮಾಡಬೇಕಂತೆ. ಏನಪ್ಪ ಅದು, ಫೈರ್ ಬ್ರಿಗೇಡ್ ಯೂನಿಟ್ ಬೇರೆ RCB ಸೆಟಪ್ ಮಾಡಬೇಕಂತೆ. ಜೊತೆಗೆ DJ ಬೇರೆ ಬ್ಯಾನ್ ಅಂತೆ. ಸೊ ಈ ರೆಸ್ಪಾನ್ಸಿಬಿಲಿಟಿಗಳನ್ನೆಲ್ಲ, ಇನ್ನೂ ಹಲವಾರು ರೆಸ್ಪಾನ್ಸಿಬಿಲಿಟಿನ RCBಗೆ ಕರ್ನಾಟಕ ಗೌರ್ಮೆಂಟ್ ಹೇಳಿದೆ. ಸೊ ಇನ್ನೂ ಡಿಸ್ಕಷನ್ಲಿದ್ದಾರಂತೆ ಕರ್ನಾಟಕ ಗೌರ್ಮೆಂಟ್ ಜೊತೆಗೆ RCB. ನೋಡಿ, ಇದು ಫ್ರಾಂಚೈಸ್ ಡಿಸ್ಕಷನ್ಲಿದೆ. KSAಗಿಂತ ಫ್ರಾಂಚೈಸಿನೇ RCB ಜೊತೆಗೆ ಕರ್ನಾಟಕ ಗೌರ್ಮೆಂಟ್ ಜೊತೆಗೆ ಡಿಸ್ಕಷನ್ಲಿದ್ದಂತೆ. ಸೊ ಇನ್ನೂ ಏನಕ್ಕೆ ಹೋಲ್ಡಲ್ಲಿ ಇಟ್ಟಿದ್ದಾರೆ ಅಂತಂದರೆ, 27ನೇ ತಾರೀಕು ಲಾಸ್ಟ್ ಡೇಟ್ನ ಕೊಟ್ಟಿದ್ದಾರೆ BCCI ಅವರು. ಫೈನಲೈಸ್ ಮಾಡಿಬಿಟ್ಟು ಹೇಳಿ, ರಾಜಸ್ಥಾನ್ ರಾಯಲ್ಸ್ಗೂ ಹೇಳಿದ್ದಾರೆ, RCBಗೂ ಕೂಡ ಹೇಳಿದ್ದಾರೆ, ಈ ಡೇಟಲ್ಲಿ ನೀವು ಚಿನ್ನಸ್ವಾಮಿ ಸ್ಟೇಡಿಯಮಲ್ಲಿ ಆಡ್ತೀರಾ ಅಥವಾ ಬೇರೆ ಕಡೆ ಆಡ್ತೀರಾ, ಎಲ್ಲಿ ನಿಮ್ಮ ಹೋಮ್ ವೆನ್ಯೂ ಅಂತ ಡಿಸೈಡ್ ಮಾಡಿಬಿಟ್ಟು ಹೇಳಿ ಅಂತ ಹೇಳಿದ್ದಾರೆ. ಇವರು ಕರ್ನಾಟಕ ಗೌರ್ಮೆಂಟ್ ಅವರು ಗ್ರೀನ್ ಸಿಗ್ನಲ್ ಏನೋ ಕೊಟ್ಟಿದ್ದಾರೆ. ಬಟ್ ಹೆವಿ ರೆಸ್ಪಾನ್ಸಿಬಿಲಿಟಿನ RCB ಮೇಲೆ ಆಗ್ತಾ ಇರೋದ್ರಿಂದ, ಅಂದರೆ ನೀವೇ ತೊಗೊಬೇಕಾಗುತ್ತೆ ಜವಾಬ್ದಾರಿನ ಅನ್ನೋ ಥರ ಇವ್ರು ಹೇಳ್ತಾ ಇರೋದ್ರಿಂದ
RCB ಹಿಂದೇಟ್ ಆಗ್ತಾ ಇದೆ ಅಂತ. RCB ಹೆದರ್ಕೊಳ್ಳೋಂಥದ್ದಿಲ್ಲ, ಏನಿಲ್ಲ, ರೆಸ್ಪಾನ್ಸಿಬಿಲಿಟಿ ತಗೊಳ್ಳೋದೇನು ತಪ್ಪೇನಲ್ಲ ಅಲ್ಲಿ. ಅಂದ್ರೆ ಈಕ್ವಲ್ ಆಗಿರಬೇಕು. ಕರ್ನಾಟಕ ಗೌರ್ಮೆಂಟ್ ಇಲ್ಲಿ ಅಪ್ರೂವ್ ಮಾಡ್ತಿದೆ, ಗ್ರೀನ್ ಸಿಗ್ನಲ್ ಕೊಟ್ಟಿದೆ ಅಂತಂದ್ರೆ ಹೋಮ್ ಡಿಪಾರ್ಟ್ಮೆಂಟ್ ಇಂದ ಜಾಸ್ತಿ ನಂಬರ್ ಆಫ್ ಸ್ಟಾಫ್ ನಲ್ಲಿ ಡಿಪ್ಲಾಯ್ ಮಾಡಬೇಕಾಗುತ್ತೆ, ಅಲ್ಲಿ ಪೊಲೀಸ್ಗಳನ್ನ ಡಿಪ್ಲಾಯ್ ಮಾಡಬೇಕಾಗುತ್ತೆ. ಅಂಡ್ ಇವರು RCB ಅವರು ಅವ್ರ ಕಡೆ ಅಲ್ಲಿ ಆದಷ್ಟು, ಇಲ್ಲಿ ಬರೀ ಕರ್ನಾಟಕ ಗೌರ್ಮೆಂಟೇ ನೋಡ್ಕೊಳೋದಕ್ಕೆ ಆಗೋದಿಲ್ಲ, RCBನೂ ಕೂಡ ರೆಸ್ಪಾನ್ಸಿಬಿಲಿಟಿ ತಗೊಬೇಕಾಗುತ್ತೆ. ಅಂದರೆ ಇವಾಗ ಸ್ವಲ್ಪ RCB ಏನೋ ರೆಸ್ಪಾನ್ಸಿಬಿಲಿಟಿ ತಗೊಳಪ್ಪ, ಕರ್ನಾಟಕ ಗೌರ್ಮೆಂಟ್ ಮಾಡಬೇಕು ಇವೆಲ್ಲ. ಗೌರ್ಮೆಂಟ್ ಎಲ್ಲ ಏನು ತೀಟೆ ಬಿದ್ದಿಲ್ಲ, ಇವರೆಲ್ಲ ದುಡ್ಡು ಇವ್ರು ಕಲೆಕ್ಟ್ ಮಾಡ್ಕೊಳೋದು, ಏನು ಗೌರ್ಮೆಂಟ್ಗೆ ಏನು ಕೊಟ್ಬಿಡಲ್ಲ ಇವರೆಲ್ಲ ತೊಗೊಂಡೋಗ್ಬಿಟ್ಟು ದುಡ್ಡ. ಹೌದು, ಅವರು ರೆಸ್ಪಾನ್ಸಿಬಲ್ಲೇನೆ. ಹೋಮ್ ಡಿಪಾರ್ಟ್ಮೆಂಟಿಂದ ಕ್ಲಿಯರ್ ಇಷ್ಟೊಂದು ಜನ ಸೇರ್ತಿದ್ದಾರೆ ಅಂತಂದರೆ ಅವರು ರೆಸ್ಪಾನ್ಸಿಬಿಲಿಟಿನ ತೊಗೊಬೇಕು. ಅವ್ರ ಜೊತೆಗೆ ಇವರು ಕೂಡ ಅಡಿಷ್ನಲ್ ರೆಸ್ಪಾನ್ಸಿಬಿಲಿಟಿನ ಖಂಡಿತ ತೊಗೊಳ್ಳೇಬೇಕಾಗುತ್ತೆ. ಇಲ್ಲಿ ಕರ್ನಾಟಕ ಗೌರ್ಮೆಂಟ್ ನೋಡ್ಕೊಳಕ್ಕಾಗೋದಿಲ್ಲ ಎಲ್ಲ ಮ್ಯಾಚ್ನು ಬಂದ್ಬಿಟ್ಟಿಲ್ಲಿ. ಗೌರ್ಮೆಂಟು ಎಲ್ಲಾರ್ಗು ಅಂದರೆ ಈಕ್ವಲ್ ಆಗಿರಬೇಕು ಗುರು. ಹಂಗೆ ನೋಡೋಕೋಯ್ತು ಅಂದರೆ KS ಏನು ನೋಡ್ಕೋಬೇಕು, RCB ಮ್ಯಾನೇಜ್ಮೆಂಟು ನೋಡ್ಕೋಬೇಕು, ಈ ಕಡೆಯಿಂದ ಕರ್ನಾಟಕ ಗೌರ್ಮೆಂಟು ಕೂಡ ನೋಡ್ಕೋಬೇಕು. ಇಲ್ಲಿ RCB ಏನು ರೆಸ್ಪಾನ್ಸಿಬಿಲಿಟಿನ ತಗೊಳಂಗಿಲ್ಲ ಅನ್ನೋ ಥರ ಎಲ್ಲ ಏನಿಲ್ಲ. ಮುಂಚೆನೂ ತೊಗೊತಾ ಇತ್ತು RCB, ಇಲ್ಲ ಅಂತಲ್ಲ, ಮುಂಚೆ ತಗೊಂಡಿದ್ದಕ್ಕೇ ಇಷ್ಟು ವರ್ಷ ಆಡ್ಕೊಂಬಂದಿರೋದು ಚಿನ್ನಸ್ವಾಮಿ ಸ್ಟೇಡಿಯಮಲ್ಲಿ. ಬಟ್ ಅದೊಂದು ಆ ಒಂದು ಇನ್ಸಿಡೆಂಟ್ ಏನಿದೆ, ಅದು ಪೊಲೀಸವರು ಗಾಬರಿ ಆಗೋಗ್ಬಿಟ್ಟಿದ್ರು. ಜೊತೆಗೆ ಅಲ್ಲಿ ಇವ್ರು ಏನು ಏಜೆನ್ಸಿಗೆಲ್ಲ ಕೊಟ್ಬಿಟ್ಟು ಕರೆಸಿದ್ರು ಪ್ರೊಟೆಕ್ಷನ್ಗೆ, ಅವರು ಕೂಡ ಗಾಬರಿ ಆಗ್ಬಿಟ್ಟು ಎಲ್ಲ ದಿಕ್ಕಾಪಾಲ ಓಡೋಗ್ಬಿಟ್ರು. ಯಾಕಂದರೆ ಅಷ್ಟು ನಂಬರ್ ಆಫ್ ಜನ ಸೇರಿದ್ರು. ಮೇಯ್ನಾಗಿ ಅಷ್ಟು ಜನ ಸೇರಿದ್ದೇನೆ ಪ್ರಾಬ್ಲಮ್ಮು, ಬೇರೆ ಏನೂ ಪ್ರಾಬ್ಲಮ್ ಇಲ್ಲ. ಸೊ ಇಲ್ಲಿ ರೆಸ್ಪಾನ್ಸಿಬಿಲಿಟಿ ತೊಗೊಳ್ಳೋದೇನು ತಪ್ಪೇನಲ್ಲ. RCB ನಾವು ಕೂಡ ಇದರಲ್ಲಿ ಈ ಥರ ಮಾಡ್ಕೊಂಡು ಬರ್ತೀವಿ, ನೀವು ಕೂಡ ಈ ಥರ ಮಾಡಿ ಅಂತ ಇಬ್ಬರು ಒಂಥರ ಕೋಆರ್ಡಿನೇಟ್ ಮಾಡಿಕೊಂಡು, ಅಂದರೆ ಕರ್ನಾಟಕ ಗೌರ್ಮೆಂಟ್ ಆಗಿರಲಿ RCB ಆಗಿರಲಿ, ಇಬ್ಬರು ಕೂಡ ಕೋಆರ್ಡಿನೇಟ್ ಮಾಡಿಕೊಂಡು ಸೊ ಇದನ್ನು ನಡೆಸ್ತು ಅಂತಂದರೆ ಚೆನ್ನಾಗಿರುತ್ತೆ. ಇಲ್ಲಿ ಕಿತ್ತಾಡ್ಕೊಂಡು ನಾವು ರೆಸ್ಪಾನ್ಸಿಬಿಲಿಟಿ ತಗೊಳ್ಳೋಲ್ಲ, ನೀವೇ ಮಾಡಬೇಕು ಅಂತ ಕರ್ನಾಟಕ ಗೌರ್ಮೆಂಟ್ ಹೇಳ್ತು ಅಂತಂದರೆ, ನೀವೇನು ಬರೀ ಇದು ಕೇಳಾಕಿದ್ದೀರಾ, ಬರೀ ದುಡ್ಡು ಮಾಡಾಕಿದ್ದೀರಾ, ನೀವು ರೆಸ್ಪಾನ್ಸಿಬಿಲಿಟಿ ತಗೊಳ್ಳಲ್ವಾ? ಅಂದರೆ ರೆಸ್ಪಾನ್ಸಿಬಿಲಿಟಿ ಅಂತಂದರೆ ಈ ಅಡಿಷ್ನಲ್ ಸ್ಟಾಫ್ಸ್ಗಳನ್ನ ಅಲ್ಲಿ ಡಿಪ್ಲಾಯ್ ಮಾಡೋ ವಿಚಾರದಲ್ಲಿ ಹೇಳ್ತಾ ಇರೋವಂಥದ್ದು. ಈಗ ರೋಡ್ ಸೈಡೆಲ್ಲ ಸೇಫ್ಟಿನ ಮೇಂಟೈನ್ ಮಾಡುವಂಥದ್ದು ಬರೀ ಪೊಲೀಸವ್ರ ಕೈಲೇ ಎಲ್ಲನೂ ಕೂಡ ಆಗೋದಿಲ್ಲ. ಸೊ ಅದಕ್ಕೆ ಸಪ್ರೇಟ್ ಸ್ಟಾಫ್ಗಳನ್ನ ಇಂಪ್ಲಿಮೆಂಟ್ ಮಾಡುವಂಥದ್ದು, ತಗೊಂಬಂದು ಡಿಪ್ಲಾಯ್ ಮಾಡುವಂಥದ್ದು. ಸೊ ಇದೆಲ್ಲ ಮಾಡಬೇಕಾಗುತ್ತೆ RCBನೂ ಕೂಡ. ಇದೆಲ್ಲ ಆದಾದಮೇಲೆ ಬರೀ ದುಡ್ಡು ಮಾತ್ರ ನೋಡೋದಲ್ಲ RCBನೂ ಕೂಡ. ಇಲ್ಲಿ ಇಬ್ಬರು ಕೂಡ ಕೋಆರ್ಡಿನೇಟ್ ಮಾಡ್ಕೋಬೇಕು, ಕರ್ನಾಟಕ ಗೌರ್ಮೆಂಟ್ ಆ್ಯಂಡ್ RCB ಇಬ್ಬರಿಗೂ ಕೂಡ ಜನ ಬೇಕು. ಏನಿಲ್ಲೇನು RCBಗೆ ಬೇಡ ಅಂತಲ್ಲ, ಕರ್ನಾಟಕ ಗೌರ್ಮೆಂಟಿಗೆ ಬೇಡ ಅಂತಲ್ಲ. ಅಷ್ಟು ಜನ ಒಂದು 30-40 ಸಾವಿರ ಜನ ಸೇರ್ತಿದ್ದಾರೆ ಅಂತಂದರೆ ಅವ್ರದ್ದು ಕೂಡ ಜವಾಬ್ದಾರಿನೇ ಕೊಡಬೇಕಾಗಿರೋದು. ಆ್ಯಂಡ್ ಇವ್ರದ್ದು ಕೂಡ ಜವಾಬ್ದಾರಿನೇ. ಇಲ್ಲಿ RCB ಜವಾಬ್ದಾರಿ ಇಲ್ಲ ಅಂತ ಹೇಳೋಕ್ಕಾಗಲ್ಲ, ಕರ್ನಾಟಕ ಗೌರ್ಮೆಂಟ್ದು ಜವಾಬ್ದಾರಿ ಇಲ್ಲ ಅಂತ ಹೇಳೋಕ್ಕಾಗಲ್ಲ. ಇಬ್ಬರದ್ದು ಕೂಡ ಜವಾಬ್ದಾರಿ ಇದೆ. ಇಲ್ಲಿ ಕಂಪ್ಲೀಟ್ಲಿ ಹೊಣೆನ RCBನೂ ಹೊತ್ಕೊಳಕ್ಕಾಗಲ್ಲ, ಕಂಪ್ಲೀಟ್ಲಿ ಹೊಣೆನ ಕರ್ನಾಟಕ ಗೌರ್ಮೆಂಟು ಕೂಡ ಹೊತ್ಕೊಳಕ್ಕಾಗೋದಿಲ್ಲ. ಯಾಕಂದರೆ ದುಡ್ಡು ಮಾಡ್ತಿರೋದು RCB ಇದರಿಂದ. ಸೊ ಅವರು ಹೊಣೆನ ಹೊತ್ಕೊಬೇಕು, ಜೊತೆಗೆ ಇವರು ಕೂಡ ಅದಕ್ಕೆ ಕಾಂಟ್ರಿಬ್ಯೂಟ್ ಮಾಡಬೇಕು ಕರ್ನಾಟಕ ಗೌರ್ಮೆಂಟ್ ಅವರು. ಸೊ ನೋಡೋಣ ಎಲ್ಲಿಗೆ ಇದು ಎಂಡಪ್ ಆಗುತ್ತೆ ಅಂತ. ಸ್ವಲ್ಪ ಜನ ಹೇಳ್ತಿರೋದು ನೋಡ್ದಪ್ಪ ಕಾಮೆಂಟ್ ಸೆಕ್ಷನಲ್ಲಿ, RCB ಏನು ಕೂಡ ಹೊತ್ಕೊಬೇಕು, ಹೊಣೆನಾ RCB ಹೊತ್ಕೊಳಲ್ಲ, ಹೊಣೆನಾ ಅವ್ರ ಈಚೆ ಕಡೆ ಹೋಗಿ ಆಡಲಿ ಬಿಡು, ಅದು ಇದು ಅಂತೆಲ್ಲ ಹಿಂಗೆ ಆಡ್ತು ಅಂತಂದರೆ ಕರ್ನಾಟಕಕ್ಕೆ ಮ್ಯಾಚೇ ಬರೋದಿಲ್ಲ, ಬೆಂಗಳೂರಿಗೆ ಮ್ಯಾಚೇ ಬರೋದಿಲ್ಲ. ಮತ್ತು ಅದೇನೋ ಏನು ಹೇಳ್ತಿದ್ರೋ ಗೊತ್ತಿಲ್ಲಪ್ಪ, ಕಾಮೆಂಟ್ ಸೆಕ್ಷನ್ ಹೇಳ್ತಿದ್ರು RCB ಇಲ್ಲೇನು ಆಡೋದು ಬೇಡ ಬಿಡು, ಹೋಗ್ಬಿಟ್ಟು ಅಲ್ಲೇ ಆಡಲಿ, ಬೇರೆ ಕಡೆ ಆಡಲಿ, ಕರ್ನಾಟಕ ಗೌರ್ಮೆಂಟ್ ಡಬ್ಬಾ ಗೌರ್ಮೆಂಟು ಹಂಗೆ ಹಿಂಗೆ ಅದು ಇದು ಅಂತೆಲ್ಲ ಗೌರ್ಮೆಂಟ್ಗೆ ಹೋಗಿದ್ದಿದ್ದೀರಾ. ಹೌದು, ಅವರು ಸೆಟ್ ಆಫ್ ರೂಲ್ಸ್ನ ಜಾಸ್ತಿ ಇಂಪ್ಲಿಮೆಂಟ್ ಮಾಡಿದ್ದಾರೆ, ಹೌದು, ಅದು ಒಂದು ಸ್ವಲ್ಪ ಹಾರ್ಶ್ ಅಂತ ಅನ್ನಿಸ್ಬೋದು. ಬಟ್ ಸ್ಟ್ರಿಕ್ಟಾಗಿ ಇರಬೇಕಾಗುತ್ತೆ ಗುರು. ಈ ಥರ ಆಗಾದ್ಮೇಲೆ ಅವ್ರಿಗೂ ಕೂಡ ತಿರ್ಗಾ ಹೊಡಿತಾರಲ್ಲ ಹಾಕ್ಕೊಂಡು ಗುಮ್ತಾರಲ್ಲ, ಇನ್ನೊಂದ್ಸಲಿ ಈ ಥರ ಆಗೋಗ್ಬಿಡ್ತು ಅಂತಂದರೆ ಅದಕ್ಕೆ ಅವರು ಸ್ಟ್ರಿಕ್ಟ್ ರೂಲ್ಸ್ಗಳನ್ನ ಇಂಪ್ಲಿಮೆಂಟ್ ಮಾಡಿದ್ದಾರೆ. ಅವ್ರದ್ದು ತಪ್ಪು ಅಂತ ಹೇಳೋದಕ್ಕಾಗೋದಿಲ್ಲ. ಆ್ಯಂಡ್ ಇವ್ರದನ್ನ ಫಾಲೋ ಅಪ್ ಮಾಡಬೇಕಾಗಿದೆ ಅಷ್ಟೇನೆ. ನೋಡೋಣ, ಅದೇನು ಮಾಡೋಕ್ಕಾಗದೇ ಇರೋವಂಥ ರೂಲ್ಸ್ಗಳೇನೆಲ್ಲ, ರೆಸ್ಪಾನ್ಸಿಬಿಲಿಟಿ ತೊಗೊಳ್ರಿ ಅಂತ ಹೇಳಿದರೆ. ರೆಸ್ಪಾನ್ಸಿಬಿಲಿಟಿ ತಗೊಳ್ಳಲ್ಲ ನಾನು ಅಂತಂದರೆ ದುಡ್ಡು ಮಾಡೋಕ್ಕಾಗತ್ತಾ ಬರೀ RCBಗೆ? ಮತ್ತೆ ಸಿಗೋ ಮುಂದಿನ ಉಳಿದ್ರಿ.